ಗಂಜಾ ಕೋತಿ. ಶಾಂತಿಪುರ್ ಕಾಡಿನಲ್ಲಿ ಕಾನೂನು ಅನುಷ್ಠಾನದ ವಾರ್ಷಿಕೋತ್ಸವವನ್ನು ಆಚರಿಸಬೇಕನ್ಕೊಂತಾರೆ. ಎಲ್ಲಾ ಪ್ರಾಣಿಗಳು ಸಂತೋಷವಾಗಿ ಇರುತ್ತವೆ. ಅವಾಗ್ಲೇ ಅಕಸ್ಮಾತ್ ಗಂಜಾ ಕೋತಿ ಗಣ್ಣಿನಿಂದ ಕಾಡಿನಲ್ಲಿ ಪ್ರವೇಶಿಸಿದ್ದ. ಇವಾಗ ಈ ಕಾಡಂತೂ ನಮ್ಮದಾಗಿದೆ. ಗುಂಡಿನ ಶಬ್ದದಲ್ಲಿ ಕಾಡಿನಲ್ಲಿ ಭಯವೇ ಹರಡಿ ಹೋಗಿತ್ತು. ಗಂಜಾ ಹೆಸರಿನ ಒಂದು ಕೋತಿ ಕಾಡಿನಲ್ಲಿ ಬಂದು ಬಿಟ್ಟಿದೆ. ಮತ್ತೆ ಅದು ಪ್ರಾಣಿಗಳನ್ನು ಹುಡುಕಿ ಹುಡುಕಿ ಅವರ ಪ್ರಾಣ ತಗೊಳ್ತಾ ಇದೆ. ನನಗೆ ಹೀಗನ್ಸುತ್ತೆ ಅವನ ತಲೆ ಬಹಳ ಕೆಟ್ಟೋಗಿದೆ ಅಂತ. ಇಲ್ಲ, ಅವನ ತಲೆ ಯಾವ ಥರನೂ ಕೆಟ್ಟೋಗಿಲ್ಲ. ಅವನು ಒಂದು ಭಯೋತ್ಪಾದಕ ಇದ್ದಾನೆ. ಏನು? ಹಾ, ಅವನು ಕಾಡಿನಲ್ಲಿ ಆತಂಕ ಹರಡಿಸ್ಬೇಕಂತ ಇದ್ದಾನೆ. ಆದರೆ ನಾವು ಅವನಿಗೆ ಈ ಥರ ಮಾಡೋದಕ್ಕೆ ಕೊಡೋದಿಲ್ಲ. ಹಾ, ನಾವು ಪ್ರಾಣವನ್ನು ಕೊಟ್ಬಿಡ್ತೀವಿ, ಆದ್ರೆ ಅವನ ಉದ್ದೇಶಗಳಿಗೆ ಯಶಸ್ವಿ ಅಂತೂ ಆಗೋಕ್ಕೆ ಬಿಡುವುದೇ ಇಲ್ಲ. ಇದಂತೂ ನಮ್ಮೆಲ್ಲರ ಕಾಡಿದೆ. ನಮಗೆ ಏನಾದರೂ ಮಾಡಲೇಬೇಕಾಗುತ್ತೆ. ಇಬ್ಬರು ಮಾತಾಡುತ್ತಾನೆ ಇರುತ್ತಾರೆ. ಅವಾಗಲೇ ಗುಂಡಿನ ಶಬ್ದ ಬರುತ್ತದೆ. ಮತ್ತೆ ತೇಜು ಕುಂಟುತ್ತಾ ಅವರ ಹತ್ತಿರ ಬಂದ್ಬಿಡ್ತಾನೆ. ಏನಾಯ್ತು? ಕಾಲಿಗೆ ಗುಂಡು ಹತ್ತಿದೆ. ಓಹ್, ಇದಂತೂ ಬಹಳನೇ ಕೆಟ್ಟದಾಗಿದೆ. ನೋಡು, ರಕ್ತ ಕೂಡ ಹರಿತಾ ಇದೆ. ಬೇಗನೆ ಏನಾದ್ರೂ ಯೋಜನೆ ಮಾಡಬೇಕಾಗುತ್ತೆ. ನೀನು ಆರಾಮವಾಗಿ ಕುಳಿತುಕೊಳ್ಳು. ನಾನು ನನ್ನ ಸ್ನೇಹಿತ ಫೇಕುಗೆ ಕರೆಯುತ್ತೇನೆ. ಅವನು ನಿನಗೆ ಚಿಕಿತ್ಸೆ ಮಾಡಿಬಿಡ್ತಾನೆ. ಸ್ವಲ್ಪ ಸಮಯದಲ್ಲಿ ಫೇಕು ಅಲ್ಲಿಗೆ ತಲುಪುತ್ತಾನೆ. ಏನಾಯ್ತು? ದಾದಾ ಫೇಕುಗೆ ಎಲ್ಲ ಕತೆ ತಿಳಿಸ್ತಾನೆ. ನಾನು ಇವಾಗ್ಲೇ ಅವನ ಗಾಯ ಚೆನ್ನಾಗಿ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಮತ್ತೊಮ್ಮೆ ಗುಂಡಿನ ಶಬ್ದ ಬರುತ್ತೆ. ನಿಂತ್ಕೊಳ್ಳಿ, ನಾನ್ ನೋಡ್ತೀನಿ. ಬಾಬಾ ಆ ಶಬ್ದದ ಕಡೆ ಹೋಗುತ್ತಾನೆ. ಅಲ್ಲಿ ಗಂಜಾಗೆ ನೋಡುತ್ತಾನೆ. ಶಾಂತಿಪುರ ಎಲ್ಲ ವಾಸಿಗಳೇ, ಒಂದ್ ವೇಳೆ ನೀವು ಜೀವಂತವಾಗಿ ಇರ್ಬೇಕಾಗಿದ್ದರೆ ನೀವು ನನ್ನ ಮುಂದೆ ಬಂದ್ಬಿಟ್ಟು ಸಮರ್ಪಣೆ ಮಾಡ್ಬಿಡಿ. ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೇನೆ ಮಾಡ್ತೀನಿ. ಶಬಾಷ್, ನಾನು ನಿಮ್ಮಂತವರನ್ನೇ ಹುಡುಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಜೊತೆ ಬರ್ಬೇಕಾಗಿದ್ದರೆ ನಿನಗೆ ನನ್ನ ಒಂದು ಕೆಲಸ ಮಾಡ್ಬೇಕಾಗುತ್ತೆ. ಸರಿ, ಏನ್ ಕೆಲ್ಸ? ನನಗೆ ಆ ಬಾಬಾನ ಸ್ಥಳದ ಹತ್ತಿರ ಕರ್ಕೊಂಡು ಹೋಗು. ಅದೇ ತಾನೇ ಒಂದು ನಮ್ಮೆಲ್ಲರ ಗುರಿ ಇದೆ. ಸರಿ, ಖಂಡಿತ, ಇವಾಗ್ಲೇ ನಡೀರಿ. ತುಂಬಾ ಚೆನ್ನಾಗಿದೆ. ನಮ್ಮ ಮಿಷನ್ ಇವಾಗ ಪೂರ್ತಿ ಆಗೋದಿದೆ. ಬಾಬಾ ಮುಚ್ಕೊಂಡು ಈ ಎಲ್ಲ ಮಾತುಗಳನ್ನು ಕೇಳ್ಬಿಡ್ತಾನೆ. ಹೌದಾ? ಅಂದ್ರೆ ಇವಾಗ ಇವರು ನನಗೆ ಸಾಯಿಸೋದರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಗದ್ದು ಗಂಜುಗೆ ಆ ಗುಹೆ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಾಬಾ ಇರುತ್ತಾನೆ. ಇದೇ ಗುಹೆಯಲ್ಲಿ ಇರುತ್ತಾನೆ ಬಾಬಾ. ಶಾಬಾಷ್, ನೀನು ನನಗೆ ಬಹಳನೇ ಸಹಾಯ ಮಾಡಿದ್ದೀಯ. ಇಲ್ಲಿಯವರೆಗೆ ಒಬ್ಬನೇ ತಲುಪುವುದು ಬಹಳನೇ ಕಷ್ಟವಿದೆ. ಗಂಜಾ ದುರ್ಬಿನ್ನಿಂದ ಆ ಗುಹೆ ಕಡೆ ನೋಡುತ್ತಾನೆ. ಆದರೆ ಒಳಗಡೆ ಕತ್ತಲಿರುತ್ತದೆ. ಮತ್ತೆ ಕೋಪದಿಂದ ಆ ಗುಹೆ ಒಳಗಡೆ ಗುಂಡು ಹಾರಿಸ್ತಾನೆ. ಎಲ್ಲಿ ಮುಚ್ಕೊಂಡಿದ್ಯಾ ಇಲಿಯ ತರ? ಹೊರಗಡೆ ಬಾ, ಹೊರಗಡೆ ಬಾ. ಗಂಜಾ ಸ್ವಲ್ಪ ಸಮಯವರೆಗೂ ಕಾಯ್ತಾ ಇರ್ತಾನೆ. ಆದರೆ ಗುಹೆಯಿಂದ ಯಾರೂ ಹೊರಗೆ ಬರಲ್ಲ. ಗುಹೆಯಲ್ಲಿ ಮುಚ್ಕೊಂಡು ನೀನು ನಿನ್ನ ಪ್ರಾಣವನ್ನು ಕಾಪಾಡೋಕೆ ಆಗೋದಿಲ್ಲ. ನಾನು ನಿಮ್ಮಂತವರನ್ನ 7 ಅಡಿ ದೂರದಿಂದಲೂ ಸಾಯಿಸಬಹುದು. ಇವಾಗ್ಲೇ ಬೇಗ ಹೊರಗಡೆ ಬಂದ್ಬಿಡು. ಅನ್ಸುತ್ತೆ ಅವನು ಇಲ್ಲಿ ಇಲ್ಲ ಅಂತ. ಓಡ್ಕೊಂಡು ಎಲ್ಲಿ ಹೋಗ್ಬಿಡ್ತೀಯಾ? ಓಕೆ ಬಾಸ್, ನಾನು ಇವಾಗ್ಲೇ ಅಲ್ಲಿ ತಲುಪ್ತೇನೆ. ಎಲ್ಲಾ ಪ್ರಾಣಿಗಳು ಒಗ್ಗಟ್ಟಾಗಿ ಮಾತಾಡುತ್ತಾ ಇರುತ್ತವೆ. ಅವಾಗ್ಲೇ ಗಂಜಾ ಅಲ್ಲಿಗೆ ತಲುಪುತ್ತಾನೆ. ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸ್ಥಳದಲ್ಲಿ ಸಿಕ್ಕಿಬಿಟ್ಟಿದರು. ಇವಾಗ ನನಗೆ ಈ ಕೆಲಸ ಸುಲಭವಾಗುತ್ತದೆ. ಎಲ್ಲಾ ಪ್ರಾಣಿಗಳು ನಿರಾಶವಾಗಿ ಮತ್ತೆ ಭಯಪಡುತ್ತಾ ಇರುತ್ತವೆ. ಆದರೆ ಫೇಕು ಧೈರ್ಯದಿಂದ ಗಜ್ಜುಗೆ ವಿರುದ್ಧವಾಗಿ ಮಾತಾಡುತ್ತಾನೆ. ನೀನು ಕಾಡು ಬಿಟ್ಬಿಟ್ಟು ಬೇಗನೆ ಹೋಗ್ಬಿಡು, ಇಲ್ಲದಿದ್ದರೆ ನಾನು ನಿನಗೆ ಬಿಡುವುದಿಲ್ಲ. ನನಗೆ ಭಯಪಡಿಸುವವರು ಜೀವಿತವಾಗಿ ಇರುವುದಿಲ್ಲ. ಎಲ್ಲಾ ಪ್ರಾಣಿಗಳು ಭಯ
ಪಡುತ್ತವೆ. ಅವಾಗ್ಲೇ ತೇಜು ಮುಂದೆ ಬರ್ತಾನೆ ಮತ್ತೆ ತಿಳಿಸ್ತಾನೆ, ನೀವೇನ್ ಹೇಳ್ತೀರೋ ನಾನು ಅದೇ ಮಾಡ್ತೀನಿ, ಆದ್ರೆ ನನಗೆ ಸಾಯಿಸಬೇಡಿ, ನನಗೆ ಹೋಗಕ್ಕೆ ಬಿಡಿ. ಬಹಳ ಚೆನ್ನಾಗಿದೆ. ಮತ್ತೆ ನಿಮ್ಮಲ್ಲಿ ಇನ್ನೂ ಯಾರಾದರೂ ಇದ್ದೀರಾ ನನಗೆ ಸಹಾಯ ಮಾಡುವವರು? ಇಲ್ಲದಿದ್ದರೆ ನೀವೆಲ್ಲರೂ ಸಾಯ್ಬೇಕು ಅನ್ಕೋತಾ ಇದ್ದೀರಾ? ನಾನು ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಡ್ತೀನಿ, ಯೋಚಿಸ್ಕೊಳ್ಳಿ. ಸ್ವಲ್ಪ ಸಮಯದ ನಂತರ ಗಂಜಾ ಕೋಪದಿಂದ ತಿಳಿಸ್ತಾನೆ, ಯಾರು ಮೊದಲು ಸಾಯ್ಬೇಕು ಅನ್ಕೋತಾ ಇದ್ದೀರೋ ಅವರು ಒಂದೊಂದಾಗಿ ಮುಂದೆ ಬಂದ್ಬಿಡಿ. ಹೌದಾ? ಅಂದ್ರೆ ಯಾರೂ ಸಾಯ್ಬೇಕು ಅನ್ಕೋತಾ ಇಲ್ಲ. ಇವಾಗ ನಾನ್ ಯಾರ ಹೆಸರು ಕರೆಯುತ್ತೇನೋ ಅವರು ಮುಂದೆ ಬರ್ಬೇಕಾಗುತ್ತೆ. ಬಾಬಾ. ಬಾಬಾ ಅವನ ಹೆಸರು ಕೇಳ್ಬಿಟ್ಟು ಇನ್ನು ಬಹಳ ಭಯ ಪಡುತ್ತಾನೆ. ಅವನು ಭಯಪಟ್ಟಿ ಮುಂದೆ ಬಂದ್ಬಿಡ್ತಾನೆ. ನೀನು ಕಾಡಿಗೆ ಬಿಟ್ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡು, ಬಹುಶಃ ನಾನ್ ನಿನಗೆ ಕ್ಷಮಿಸಿ ಬಿಡ್ತೀನಿ. ಇಲ್ಲ, ಈ ತರ ಆಗುವುದಿಲ್ಲ. ಓ, ಅಂದ್ರೆ ಸಾಯುವುದಕ್ಕೆ ತಯಾರಾಗ್ಬಿಡಿ. ಸರಿ ಇದೆ, ಆದರೆ ಸಾಯುವ ಮುಂಚೆ ನನ್ನ ಒಂದು ಕೊನೆ ಇಚ್ಛೆ ಪೂರ್ತಿ ಮಾಡು. ಹೌದಾ? ಏನಿದೆ ಆ ಇಚ್ಛೆ? ಆ ಬಂದೂಕಿಗೆ ನೀರಿನಿಂದ ತೊಳೆದು ಬಿಡು, ಯಾಕಂದ್ರೆ ನೀನು ಅದರಿಂದ ಬಹಳನೇ ತಪ್ಪು ಮಾಡಿದೀಯ. ಕೇವಲ ಇಷ್ಟೇ ವಿಷಯನಾ? ನಾನಂತೂ ಯೋಚಿಸ್ತಾ ಇದ್ದೆ ನೀನು ನಿನ್ನ ಪ್ರಾಣದ ಭಿಕ್ಷೆ ಕೇಳ್ತೀಯ ಅಂತ. ಗಂಜಾ ಹತ್ತಿರದ ಒಂದು ನದಿ ಹತ್ರ ಹೋಗ್ಬಿಡ್ತಾನೆ ಮತ್ತೆ ಬಂದೂಕ್ನ ನೀರ್ನಲ್ಲಿ ಹಾಕ್ಬಿಟ್ಟು ತೆಗೆದು ಬಿಡ್ತಾನೆ. ಮತ್ತೆ ಅವನು ವಾಪಸ್ ಬಂದ್ಬಿಡ್ತಾನೆ. ಬಾಬಾ, ಇವಾಗ ನೀನು ಸಾಯುವುದಕ್ಕೆ ತಯಾರಾಗಿ ಬಿಡು. ಇದೇನು ಈ ಬಂದೂಕ್ ಯಾಕೆ ನಡೀತಾ ಇಲ್ಲ? ಬಂದೂಕಂತೂ ಕೆಲಸ ಮಾಡ್ತಾನೆ ಇಲ್ಲ. ಇದೇ ಒಳ್ಳೆಯ ಅವಕಾಶವಿದೆ ಪ್ರಾಣ ಕಾಪಾಡುವುದಕ್ಕೆ. ಬಾಬಾ ಗಂಜಾ ಮೇಲೆ ದಾಳಿ ಮಾಡ್ತಾನೆ. ಗಂಜಾ ಬಂದೂಕ್ ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಮತ್ತೆ ಅವನು ಒಂದು ಮರದ ಮೇಲೆ ಏರ್ಬಿಡ್ತಾನೆ. ಇವಾಗ ಬಂತು ಒಂಟೆ ಪರ್ವತದ ಕೆಳಗೆ. ಇಂಥವ್ರನ್ನ ಬಿಡಬಾರದು. ಇವನ ಒಂದು ಮೂಳೆಗಳಿಗೆ ತಿಂದು ಬಿಡ್ತೀನಿ. ನೀನು ಚಿಂತಿಸಬೇಡ, ಒಂದ್ಸಾರಿ ಇದು ಕೆಳಗೆ ಬಂದ್ಬಿಟ್ರೆ ಸಾಕು. ನಡಿ ಕೆಳಗಡೆ ಇಳಿ, ಇಲ್ಲದಿದ್ದರೆ ನಾನು ನಮ್ಮ ಸ್ನೇಹಿತರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟಿದ್ದೀನಿ. ಅವರೆಲ್ಲ ಬರ್ತಿರಬೇಕೆ ನನಗೆ ಕಾಪಾಡೋದಕ್ಕೆ. ಅವ್ರು ಯಾವಾಗ ಬರ್ತಾರೋ ಅವಾಗ ನೋಡ್ಬಿಡೋಣ. ಆದ್ರೆ ಇವಾಗ ನಾನ್ ನಿನಗೆ ಪಾಠ ಕಲಿಸ್ಬಿಡ್ತೀನಿ. ದಾದಾ ತನ್ನ ಶರೀರದಿಂದ ಮರಕ್ಕೆ ಅಲ್ಲಾಡಿಸುತ್ತಾನೆ. ಇಲ್ಲ, ನೀನು ಈ ತರ ಮಾಡಕ್ಕಾಗಲ್ಲ. ಇವಾಗ ನಿನಗೆ ಯಾರೂ ಕಾಪಾಡೋದಕ್ಕೆ ಬರುವುದಿಲ್ಲ. ಅವಾಗ್ಲೇ ಗಂಜಾ ಮರದ ಮೇಲೆಯಿಂದ ಬೀಳ್ತಾನೆ. ಸತ್ತೋಗ್ಬಿಟ್ಟೆ. ಗಂಜಾ ಮತ್ತೊಮ್ಮೆ ಓಡಿ ಹೋಗ್ತಾನೆ. ಅವಾಗ್ಲೇ ಬಾಬಾ ಅವನ ಹಿಂದೆ ಓಡಿ ಹೋಗ್ಬಿಡ್ತಾನೆ ಮತ್ತೆ ಅವನ ಕುತ್ತಿಗೆಯನ್ನು ಹಿಡಿದು ಬಿಡ್ತಾನೆ. ನನಗೆ ಬಿಟ್ಬಿಡಿ, ನನಗೆ ಕ್ಷಮಿಸಿ ಬಿಡಿ. ನಾನೀ ಕಾಡಿನಲ್ಲಿ ವಾಪಸ್ ಇವಾಗ ಯಾವಾಗೂ ಬರೋದಿಲ್ಲ. ನನಗೆ ಬಿಟ್ಬಿಡಿ. ಬಾಬಾ ಅವನ ಕುತ್ತಿಗೆಯನ್ನು ಇನ್ನೂ ಬಹಳ ಗಟ್ಟಿಯಾಗಿ ಹಿಡಿದು ಬಿಡ್ತಾನೆ. ಕಾಪಾಡಿ. ಇದರ ಗಂಜಾದ ಅಂತ್ಯವಾಗಿ ಬಿಡುತ್ತೆ. ಎಲ್ಲಾ ಪ್ರಾಣಿಗಳು ಸಂತೋಷವಾಗ್ಬಿಡುತ್ತೆ. ಮತ್ತೆ ಕಾಡಿನಲ್ಲಿ ಮತ್ತೊಮ್ಮೆ ಶಾಂತತೆ ಹರಡೋಗುತ್ತೆ. ಹಲೋ ಗೆಳೆಯರೇ, ನನಗೆ ಕಮೆಂಟ್ಸ್ ಮಾಡಿ ಹೇಳಿರಿ ನಿಮ್ಗೆ ಈ ಕತೆ ಹೇಗನ್ಸಿದೆ ಅಂತ. ಈ ಕತೆಗೆ ಖಂಡಿತ ಲೈಕ್ ಮಾಡಿರಿ ಮತ್ತೆ ನಿಮ್ಮ ಗೆಳೆಯರ ಜೊತೆ ಶೇರ್ ಕೂಡ ಮಾಡಿರಿ. ಬಾಯ್. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.